ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇರ್ಬೋದು ಗೈಸ್, ನಮ್ಮ ಹತ್ರ ETS ಬಡವರ ಬಾದಾಮಿ ಅನ್ಬೋದು GD 2015 ಮಾಡಲ್ ಗೈಸ್. ಇದು ಬಂದು ಮಿಡ್ ವೇರಿಯಂಟ್. ಇದು ಮಾಡ್ಬೋದು, ಒಂದು 360 ಡಿಗ್ರಿ ಹಾಕ್ಬಿಡ್ತೀನಿ. ಇದು ಬಂದು ಗೈಸ್ ಡೀಸೆಲ್ ಗಾಡಿ. ಇದರಲ್ಲಿ ಪೆಟ್ರೋಲು ಬರುತ್ತೆ ಮಾಡ್ಬೋದು ಫುಲ್ಲು. ಅಷ್ಟಲ್ಲಿ ಗೈಸ್ ಇಂಟೀರಿಯರ್ ನೋಡ್ಕೊಟ್ರೆ ನಾರ್ಮಲ್ ಗೈಸ್. 14, 15, 16, 17, 18 ಎಲ್ಲ ಇದೆ. 16ಇಂದ ಬೇರೆ ಇದೇ ಕಲರ್ ಬರುತ್ತೆ ಇಲ್ಲಿಗೆ. ಇದು 15 ಮಾಡ್ಲಾಗಿರೋ ಈ ಕಲರು ಇಲ್ಲ, ಇವರು ಮಾಡಿಸಿರೋದಲ್ಲ ಗೈಸ್. ಇದು ಬಂದಿರೋದು ಇದೇ ಇರಬೇಕು. ಮುಂದೆ ಇಂಜಿನ್ ನೋಡ್ಕೊಂಡ್ಬಿಡೋಣ ಬರ್ರಿ ಗೈಸ್. ಇದು ಬಂದು 1.4 ಲೀಟರ್ ಇಂಜಿನ್ ಗೈಸ್. ನೋಡ್ಬೋದು CC ಬಂದ್ಬಿಟ್ಟು ಗೈಸ್ 1364 CC ಇಂಜಿನು, 67 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಗೈಸ್. 170 ನ್ಯೂಟನ್ ಮೀಟರ್ ಆಫ್ ಟಾರ್ಕು. ಮಾಮೂಲಿ ಗೊತ್ತಲ್ಲ ಗೈಸ್, ನಾರ್ಮಲ್ 5 ಸ್ಪೀಡ್ ಗೇರ್ ಚೇಂಜ್ ಏನಂದರೆ ರಿವರ್ಸ್ದು ಒಂದು ಚೇಂಜ್ ಐತೆ ನೋಡ್ಬೋದು. ರಿವರ್ಸ್ದು ಒಂದು ಚೇಂಜ್ ಐತೆ ಬಿಟ್ರೆ ಗೈಸ್ ಮಾಮೂಲಿ ನಾರ್ಮಲ್ ಗೊತ್ತಲ್ಲ ಗೈಸ್, ಫ್ರಂಟ್ ವೀಲ್ ಡ್ರೈವು ಇವೆಲ್ಲ ಬರೋವಲ್ಲ. ನೋಡ್ಬೋದು ಗೈಸ್ ಇಂಜಿನೆಲ್ಲ ಸ್ವಲ್ಪ ಏನಂದರೆ ಈಗ ಇದ್ರಲ್ಲಿ ಐತೆ ಗೈಸ್. ವಾಯ್ಸ್ ಮಾಡಿಲ್ಲ ಗಾಡಿ, ಅಡ್ಜಸ್ಟ್ ಮಾಡ್ಕೊಬಿಡ್ರಿ ಆಯಿತಾ. ನೋಡ್ಬೋದು ಗೈಸ್ ಇಲ್ಲೆಲ್ಲ ಏನಂದರೆ ಇದರಲ್ಲಿ ಜಾಸ್ತಿ ಇಂಜಿನ್ಗೆ ಸ್ಪೇಸ್ ನೋಡ್ಬೋದು. ಡಿಸೈರ್ಗಿಂತ ಜಾಸ್ತಿ ಸ್ಪೇಸ್ ಐತೆ ನೋಡ್ಬೋದು ಗೈಸ್. ಅದಕ್ಕೆ ಅಷ್ಟು ಕೂಲ್ ಆಗೋದು ಬೇಗ AC. ಒಂದೇನಂದರೆ ಗೈಸ್, ಈಗ ನಾಯ್ಸ್ ತೋರಿಸ್ತೀನಿ. ಒಂದು ಚೂರು ನಾಯ್ಸ್ ಇರೋಲ್ಲ ಗೈಸ್. ಓಲ್ಡ್ ಮಾಡಲಾದ್ರೂ ಚಳಿ ತೋರಿಸ್ತೀನಿ ನೋಡ್ರಿ ಹೆಂಗೆ. ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾಯ್ಸ್ಲೆಸ್ ವೆಹಿಕಲ್ ಅನ್ಬೋದು ಗೈಸ್. ನೋಡ್ಬೋದು ಇದೇ ಬೇರೆ ಡೀಸೆಲ್ ಗಾಡಿ ಆಗಿದೆ ಇದ್ರೆ ಈಗ ಆಗ ಇಂಜಿನ್ ಕುಂದಾಡಿರೋದು ಗೈಸ್. ನೋಡ್ಬೋದು ಒಂದೇ ಒಂಚೂರು ವೈಬ್ರೇಷನ್ ಇರೋಲ್ಲ ಗೈಸ್. ಇದಕ್ಕೆ ಹೇಳೋದು ETS ಬಡವರ ಬಾದಾಮಿ ಅಂತ. ಆಫ್ ಮಾಡ್ಬೋಣ ಗೈಸ್. ಒಳಗಡೆ ಏನಂದರೆ ನೋಡ್ಬೋದು ಗೈಸ್, ಡ್ರೈವರ್ ವ್ಯೂ ಈ ಥರ ಐತೆ ಮಾಮೂಲಿ. ಸೈಡ್ ಮಿರರು ನಾವೇ ಅಡ್ಜಸ್ಟ್ ಮಾಡಬೇಕು ಗೈಸ್. ಕಂಟ್ರೋಲ್ ಇಲ್ಲ, ಪ್ಲಾಟಿನದಲ್ಲಿ ಐತೆ. ಈ ಕಡೆನೂ ಅಷ್ಟೇ ಗೈಸ್, ಇನ್ನೂ ಕೊಟ್ಟವ್ರು ನೋಡ್ರಿ. ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಸ್ಪೀಕರ್ ಒಂದು ಇಲ್ಲಿ ನಾರ್ಮಲ್ ಡೋರ್ ಹತ್ರ ಒಂದು, ಮಾಮೂಲಿ ಗೈಸ್ ಹಿಂದೆ ಕಾಣಿಸ್ತೈತಲ್ಲ ಅಲ್ಲಿ 3 ಹತ್ರ ಐತೆ ಪ್ಲೇಸು. ಓಡಿಯೋಮೀಟ್ರ್ ಒಂದು ನೋಡ್ಬೋದು ಗೈಸ್. ಓಡಿಯೋಮೀಟ್ರು ಇಷ್ಟೇ. ಟೈಮು, ಡೀಸೆಲು, ಟ್ರಿಪ್ ತೋರಿಸ್ತೈತೆ ಅಷ್ಟೇ ಗೈಸ್, ಇನ್ನೇನು ತೋರಿಸಲ್ಲ ಇದರಲ್ಲಿ. ಇದರಲ್ಲಿ ಮೈನಸ್ ಪಾಯಿಂಟ್ ಏನು ಅಂದರೆ ಗೈಸ್, ಓವರ್ ಹೀಟಿಂಗ್ದೇ ಕೊಟ್ಟಿಲ್ಲ ಗೈಸ್. ಅದೇ ಮೈನಸ್ ಪಾಯಿಂಟು. ಹೀಟ್ ಆಯ್ತದೋ ಆಗಲ್ವೋ ಅದು ಗೊತ್ತಾಗಲ್ಲ. ಅದೊಂದು ಬಿಟ್ರೆ ಇನ್ನೇನು ಇಲ್ಲ ಗೈಸ್ ಇದರಲ್ಲಿ. ಇಲ್ಲಿ ಒಂದೇ ಗೈಸ್, ಇದು ಡಿಫಾಗರು, ಇದು ಹಜಾರ್ಡ್ ಲೈಟು. ಆಮೇಲೆ ಇದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಗೈಸ್, ಕಂಪ್ನಿ ಫಿಟ್ಟೆಡ್ ಅಲ್ಲ, ಬರೋದು ಇಲ್ಲ ಅನ್ಕೋತೀನಿ. ನಾರ್ಮಲ್ AC ಕಂಟ್ರೋಲು. ಈ ಕಡೆ ಬಂದರೆ ನಾರ್ಮಲ್ ಗೈಸ್, ಯಾವ ಕಡೆಗೆ ಬೇಕೋ ಅದು ಹಾಕ್ಕೊಳ್ಳೋದು. ಈ ಕಡೆ ಕೂಲಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇದು ಒಂದು AC, ಈಚೆ ಗಾಳಿ ಬರಬೇಕಾ ಬೇಡ ಅಂತ ಒಂದು. ಈ ಕಡೆ ಬಂದರೆ ಗೈಸ್ 12 ವೋಲ್ಟು ಚಾರ್ಜಿಂಗ್ ಕೊಟ್ಟವ್ರೆ. ಇಲ್ಲಿ ಬಂದರೆ ಗ್ಲೋ ಬಾಕ್ಸ್ ಹೇಗೈತೆ ಬಿಡ್ರಿ. ನಾವು ಇಲ್ಲಿ ಒಂದು ಸರ್ ಬ್ಯಾಗು, ಡ್ರೈವರ್ ಸೈಡ್ ಇಲ್ಲೊಂದು ಸರಸ್ ಬ್ಯಾಗು ಗೈಸ್. ಆಮೇಲೆ ವಯಸ್ಸಿಗೆ ರೂಲ್ಸ್ ಆಗೈತಲ್ಲ, ಪ್ಯಾನಿಕ್ ಬಟನ್ಗಳು. ಕಡೆ ಅಂದರೆ ಏನಿಲ್ಲ, ಸಣ್ಣ ಫಿಲಮ್ ಕೊಟ್ಟವ್ರು ಅಷ್ಟೇ ನೋಡ್ರಿ ಗೈಸ್. ಹಾಗೆ ಎಷ್ಟು ಹೊಡೈತೆ ಗೊತ್ತಾ ಗಾಡಿ ನೋಡ್ರಿ, ಎಷ್ಟು ಸರ್ವಿಸ್ ಐತೆ ಗಾಡಿ. 4,58,000 ಓಡೈತೆ.
ನೋಡ್ಬೋದು ಗೈಸ್, 4,62,000ಕ್ಕೆ ಸರ್ವಿಸ್ ಇರೋದು. ಆಮೇಲೆ ಗೈಸ್ 2 ಕಪ್ ಹೋಲ್ಡ್ರ್ ಕೊಟ್ಟವ್ರೆ. ಸ್ವಲ್ಪ ಮೊಬೈಲ್ ಏನಾದರೂ ಚೆನ್ನಾಗಿ ಇಟ್ಕೊಳ್ಳೋದು ಗೈಸ್. ಇದೆಲ್ಲ ಸರಿ ಇಲ್ಲೇನು ಕೊಟ್ಟವ್ರೆ ಅಂತಲೇ ಗೊತ್ತಾಯ್ತಲ್ಲ ಗೈಸ್. ಬರ್ರಿ ಗೇರ್ ನೋಡ್ಬೋದು. ಆಮೇಲೆ 5+1 ರಿವರ್ಸು ಗೈಸ್. ಹಿಂಗೆ ಮೇಲೆ ಎತ್ತಿ ಹಿಂಗೆ ಹಾಕ್ಬೇಕು ರಿವರ್ಸು, ಇಲ್ಲ ಅಂದರೆ ಬೀಳೋದೇ ಇಲ್ಲ ನೋಡಿರಿ. ಒಂದನೇ ಗೇರ್ ಬಿದ್ದುಬಿಡ್ತದೆ, ರಿವರ್ಸ್ ಮಾತ್ರ ಬೀಳಲ್ಲ. ಸಿಸ್ಟಮ್ ಚೆನ್ನಾಗೈತೆ ಗೈಸ್. ಈ ಕಡೆ ಬಂದರೆ ಹೆಡ್ಲೈಟ್ ಅಡ್ಜಸ್ಟರು, ಇದು ಬಾನೆಟ್ಟು ಓಪನು, ಇಲ್ಲಿ ಕೀ ಹಾಕೋದು ಗೊತ್ತಲ್ಲ ಗೈಸ್ ನಾರ್ಮಲು. ಡ್ರೈವರ್ ಸೈಡ್ಗೆ ಬಂದರೆ 4 ಪವರ್ ವಿಂಡೋ ಸ್ವಿಚ್ ಕೊಟ್ಟವ್ರೆ ಇಷ್ಟೇ. ಇದು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಅದು ಕೊಟ್ಟಿಲ್ಲ ಗೈಸ್. ಪ್ಲ್ಯಾಟಿನಾದಲ್ಲಿ ಇಲ್ಲಿ ಬರ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಡೋರ್ ಲಾಕು ಇಲ್ಲಿ ಬರ್ತದೆ. ಒಂದು ಡೋರ್ ಲಾಕು ಇಲ್ಲಿ ಮಿರರ್ ಅಡ್ಜಸ್ಟರ್ ಬರ್ತದೆ ಗೈಸ್. ಅದು ಬಿಟ್ರೆ ಹಿಂದೆ ನನಗೆ ಇಷ್ಟ ಆಗಿರೋದು ಏನು ಗೊತ್ತಾ ಗೈಸ್, ನೋಡ್ಬೋದು ಕರೆಕ್ಟಾಗಿ ಕೂತಿದ್ದೀನಿ, ಹಿಂಗೆ ಆರಾಮಾಗಿ ಮಲ್ಕೊಂಡೇ ಹೋಗ್ಬಿಡ್ಬೋದು ಅಂದ್ಕೊಳ್ರಿ. ಇಲ್ಲಿ ಬಂದು ಒಂದು ಕಪ್ ಹೋಲ್ಡ್ರ್ ಕೊಟ್ಟವ್ರೆ, ಇಲ್ಲೂ ಕೊಟ್ಟವ್ರೆ ಗೈಸ್. ಇದು ಯಾಕೆ ಎಕ್ಸ್ಟ್ರಾ ಕೊಟ್ಟವ್ರೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಇಲ್ಲೂ ಒಂದು ಕಪ್ ಹೋಲ್ಡ್ರ್ ಕೊಟ್ಟವ್ರೆ, ನಾರ್ಮಲ್ ಗೈಸ್. ಮಿರರ್, ಗ್ಲಾಸ್ ಸ್ವಿಚ್ಚು ಕಡೆನೂ ಅಷ್ಟೇ. ಹಿಂದೆ ಅಂದರೆ ಗೈಸ್ ಹೇಳಿದ್ನಲ್ಲ ಸ್ಪೀಕರು, ಇಲ್ಲಿ 2 ಸ್ಪೀಕರು ಗೈಸ್. ಸೀಟ್ ಮಾತ್ರ ಒಳ್ಳೆ ಕಂಫರ್ಟ್ ಐತೆ, ಆಫ್ಟರ್ ಮಾರ್ಕೆಟ್ ಹಾಕಿಸಿರೋದಿರ್ಬೇಕು. ಗಾಡಿ ಈ ಕಡೆಯಿಂದ ಹಿಂಗೆ ಕಾಣಿಸ್ತದೆ ಗೈಸ್, ಏನು ಸೈಕಾಗೈತೆ ಅಲ್ವಾ ಗೈಸ್. ಆಮೇಲೆ ಬೂಟ್ ಮಾತ್ರ ಗೈಸ್ ನೋಡು, ಇಬ್ಬರು ಮಲಿಕೊಡ್ಬೋದೇನೋ ಒಳಗಡೆ, ಹಂಗೆ ಇಷ್ಟೈತೆ ಅಂದ್ಕೊಳ್ರಿ. ಈ ಕಡೆ ಅಂದರೆ ಗೈಸ್ ಪ್ಲ್ಯಾಟಿನದಂಗೆ ಮ್ಯಾಗ್ ವೀಲ್ ಬರೋಲ್ಲ, ನಾರ್ಮಲ್ ವೀಲ್ ಕ್ಯಾಪ್ಗೆ ಬ್ಲ್ಯಾಕ್ ಕೊಡ್ತಿರೋದು ಗೈಸ್ ಅಷ್ಟೇ. ಇದೇನದು ಸ್ಪೆಷಲ್ ಏನಂದರೆ ಗೈಸ್, ಹಿಂದೆ ಹೈಟ್ ಇರ್ತೈತೆ, ಮುಂದೆ ಅಷ್ಟೊಂದು ಹೈಟ್ ಇರೋಲ್ಲ ಗಾಡಿ. ಡೀಸಲ್ಲು ನೋಡ್ಬೋದು, ಮುಂದೆ ಹೆಂಗೆ ಕಾಣಿಸ್ತದೆ ಗೈಸ್. ಇಲ್ಲೇನಾಗೈತೆ ಅಂದರೆ ಇದು ಆ್ಯಂಟೆನಾ ತೆಗ್ಬಿಡೈತೆ, ಅದಕ್ಕೆ ಹಿಂಗೆ ಕಾಣಿಸ್ತೈತೆ. ಫ್ರಂಟು ಗೈಸ್ ಡಿಸ್ಕ್ ಬ್ರೇಕ್ ಬರ್ತದೆ. ಟೈರ್ ಬಂದು 185/60 R50 15 ಇಂಚ್ ವೀಲು. ಇದು ಎಲ್ಲ ಒಂದೇ ಗೈಸ್, 15 ಇಂಚ್ ವೀಲ್ಗಳು. ಇನ್ನು ಇದ್ರಲ್ಲಿ ಇದೇನಂದರೆ ಗೈಸ್, ಒಂದೇ ವೈಫರಲ್ಲಿ ಅಷ್ಟು ಕ್ಲೀನ್ ಆಯ್ತದಲ್ಲ ಗೈಸ್, ಅದೇ ಇಷ್ಟು ಅಂದ್ಕೊಳ್ರಿ. ಗೈಸ್ ಹೇಳಿದ್ನಲ್ಲ ಡಿಫಾಗರು, ಇಲ್ಲಿ ಕಾಣಿಸ್ತದೆ ನೋಡ್ರಿ ಡಿಫಾಗರ್, ಅದು. ಇನ್ನು ಅದು ಬಿಟ್ರೆ ಹೇಳೋದಿಲ್ಲ ಗೈಸ್. ಇದು ಅಲ್ಲಿ ಏನು ಹೇಳೋದು ಗೈಸ್, ಒಂದು ಮ್ಯಾಕ್ಸಿಮಮ್ ಅಂದರೂ ಒಂದು 25 ಹೈವೇಲಿ 25-26 ಮೈಲೇಜ್ ಬರ್ತದೆ, ಎಕ್ಸ್ಪೆಕ್ಟು ಮಾಡ್ಬೋದು. ಒಂದು ಸಿಟಿಲೇ ಒಂದು 22 ಅಂದ್ಕೊಳ್ರಿ. ಇನ್ನು ಸ್ಟಾರ್ಟ್ ಮಾಡಿದ್ರೆ ನೋಡ್ಬೋದು ಗೈಸ್, ಸೌಂಡು ಬೆಂಕಿ ಅಂದ್ಕೊಳ್ರಿ. ಹೋಗೋಣ ಇವಾಗ. ನೋಡ್ಬೋದು ಗೈಸ್, ಫುಲ್ಲು ಸ್ಮೂತು ಅಂದ್ಕೊಳ್ರಿ. ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ. ನೋಡ್ರಿ ಗೈಸ್, ಇದು ಬಂದು ಸೀಟ್ ಬೆಲ್ಟು, ಏನೋ ಒಂಥರ ನುಗ್ತದಲ್ಲ ಗೈಸ್, ಅದಕ್ಕೆ ಕಾಸು ಕೊಡಬೇಕು ಅಂದ್ಕೊಳ್ರಿ. ಏನು ನೋಡ್ರಿ ಗೈಸ್, ಸಾಕಾಗಿ ಹೋಯ್ತದೆ ಗೈಸ್, ಸ್ಮೂತು. ಯಾವ ಥರ ಹೋಯ್ತದೆ, ಸಾಕು.
ನಾವು ಹೊಡ್ಸು ಇಷ್ಟು ಹೇಳ್ತಾ ಗೈಸ್ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.